ಕನ್ನಡ ಡಿಕ್ಟೇಷನ್, ಕನ್ನಡ ಉಕ್ತಲೇಖನ. ಹಿಂದಿನ ವಿಡಿಯೋದಲ್ಲಿ ರ ಒತ್ತಕ್ಷರದ ಪದಗಳನ್ನು ಬರೆದಿದ್ವಿ. ಇವತ್ತು ಅರ್ಕ ಒತ್ತು ಪದಗಳ ಉಕ್ತಲೇಖನವನ್ನು ಬರೆಯೋಣ. ಮೊದಲನೇದಾಗಿ ವರ್ತಕ. ವರ್ತಕ ವ ರ್ ಅಂತ ಹೇಳ್ತಾ ಇದ್ದೀವಿ, ಆದರೂ ಕೂಡ ಮೊದಲು ತ ಬರೀಬೇಕು. ವರ್ತಕ, ವರ್ತಕ. ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಏನಾಗಿತ್ತು, ರ ಒತ್ತಕ್ಷರ ಇತ್ತು, ಒಟ್ಟಿಗೆ ಹೇಳ್ತಾ ಇದ್ವಿ, ಅದರಿಂದ ಈ ಥರ ಬರಿತಾ ಇದ್ವಿ. ಆದರೆ ಈಗ ಮೊದಲು ಅರ್ಕ ಒತ್ತು ಹೇಳಿದರೂ ಕೂಡ ತ ಅನ್ನು ಬರೆದು ನಂತರ ಅರ್ಕ ಒತ್ತು. ವರ್ತಕ. ಮರ್ಯಾದೆ. ಮರ್ಯಾದೆ ಮ ಯಾ ಅರ್ಕ ಒತ್ತು ದೆ, ಈ ಥರ ಬರಿತೀವಿ. ಅದರ ಓದುವಾಗ ಮರ್ಯಾದೆ ಈ ಥರ ಬಂದಾಗ ಮರ್ಯಾದೆ. ಮೂರನೇ ಪದ ಮಾಧುರ್ಯ. ಮಾಧುರ್ಯ ಮ ಮಹಾಪ್ರಾಣಾಕ್ಷರ ಧ ಆಯಿತು, ಧೂ ಮಾಡಬೇಕಾದ್ರೆ ಕೊಂಬು. ಮಾಧುರ್ಯ ಯ ಬರೆದು ನಂತರ ಅರ್ಕ ಒತ್ತು. ಮಾಧುರ್ಯ. ನಾಲ್ಕನೇ ಪದ ಆರ್ಥಿಕತೆ. ಆರ್ಥಿಕತೆ ಆ ಥಿ ಅರ್ಕ ಒತ್ತು. ಆರ್ಥಿಕತೆ. ಆರ್ಥಿಕತೆ. ಐದನೇ ಪದ ಆರ್ಚರಿ. ಆರ್ಚರಿ ಆ ಚ ನಂತರ ಅರ್ಕ ಒತ್ತು ರಿ. ಆರ್ಚರಿ. ಆರನೇ ಪದ ಸಂಪೂರ್ಣ. ಸಂಪೂರ್ಣ ಮತ್ತು ಅರ್ಕ ಒತ್ತು. ಸಂಪೂರ್ಣ. ಇದನ್ನು ನೆನ್ಪಿಟ್ಕೊಂಡ್ಬಿಡಿ ಇವತ್ತು. ಸಂಪೂರ್ಣ ರ ಒತ್ತಕ್ಷರವನ್ನು ಉಚ್ಚರಿಸುವಾಗ ಒಟ್ಟಿಗೆ ಬರೆದಾಗ ನಾವು ಉಚ್ಚರಿಸೋದು ಪ್ರಾಧಿಕಾರ ಅಂತ ಉಚ್ಚರಿಸಿದಾಗ ರ ಒತ್ತು ಕೊಡಬೇಕು, ಯಾವುದೇ ಆಗಲಿ. ಆದರೆ ಇಲ್ಲಿ ಅಂತ ಬಂದಾಗ ನಿಮಗೆ ಅದರ ಹಿಂದಿನ ಅಕ್ಷರವನ್ನು ನಾವು ಉಚ್ಚಾರ ಮಾಡಿದ ನಂತರ ಅರ್ಕ ಒತ್ತು ಬರಬೇಕು ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ಆಯಿತು ಮಕ್ಕಳು. ಏಳನೇ ಪದ ಸೌಂದರ್ಯ. ಸೌಂದರ್ಯ ಸೌಂದರ್ಯ. ನಂತರ ಎಂಟನೇ ಪದ ಸ್ಪರ್ಶ. ಸ್ಪರ್ಶ ಸ ಅದರ ಕೆಳಗೆ ಪ ಒತ್ತು. ಈಗ ಸ್ಪರ್ಶ. ಒಂಬತ್ತನೇ ಪದ ವಾರ್ನಿಂಗ್. ವಾರ್ನಿಂಗ್ ಹೇಗೆ ಬರೆಯೋದು, ಆ ಉಚ್ಚಾರ ಬರ್ತದ್ರಿಂದ ತಲಕಟ್ಟಿನ ದೀರ್ಘ. ವಾರ್ನಿಂಗ್ ನೀ ಅರ್ಕ ಹೊತ್ತು. ವಾರ್ನಿ ಆಯಿತು. ವಾರ್ನಿಂಗ್ ಮಾಡಬೇಕಾದ್ರೆ ಸೊನ್ನೆ. ವಾರ್ನಿಂಗ್. ಹತ್ತನೇ ಪದ ನಿರ್ವಹಣೆ. ನಿರ್ವಹಣೆ ನೀ ನಿರ್ವಹಣೆ. ಸೊನ್ನೆ ಸರಿಯಾಗಿ ಬರಬೇಕು. ನಿರ್ವಹಣೆ ನೋಡಿ, ಇದರಲ್ಲಿ ನಾವು ಉಚ್ಚಾರ ಮಾಡುವಾಗ ಎರಡನ್ನು ಒಟ್ಟಿಗೆ ಉಚ್ಚಾರ ಮಾಡ್ತೀವಿ, ಆಗ ರ ಒತ್ತು ಆ ಅಕ್ಷರದ ವ್ಯಂಜನದ ಕೆಳಗೆ ಬರಬೇಕು. ಇಲ್ಲಿ ಅಂತ ಎಲ್ಲದರಲ್ಲೂ ಅಂತ ಉಚ್ಚಾರ ಮಾಡಿದಾಗ ನೀವು ಅದರ ಹಿಂದಿನ ಅಕ್ಷರ ಬರೆದ ನಂತರ ನೀವು ಇದನ್ನು ಬರಿಬೇಕು ಅಂತ ನೆನಪಿಟ್ಕೊಂಡ್ರೆ ಆಯಿತು. ವರ್ತಕ, ಮರ್ಯಾದೆ.
ಇವತ್ತಿಗೆ ಇಷ್ಟು ಸಾಕು ವೀಕ್ಷಕರೇ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಈ ಎಲ್ಲ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.